ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ. ಮುಖ್ಯಾಂಶಗಳು. ವಿಕಲಚೇತರಿಗೆ ಅನುಕಂಪ ಬೇಡ, ಮನುಷ್ಯರಂತೆ ಕಾಣಿ. ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್. ವಾರ್ತೆ ವಿವರ. ಬಸವ ಕಲ್ಯಾಣ ನಗರದಲ್ಲಿ ಇಂದು ವಿಕಲಚೇತನರು ತಮ್ಮ ಅಂಗವಿಕಲತೆ ಬಗ್ಗೆ ಅಗೌರವ ತಾಳಲಾರದೆ, ಅನುಕಂಪ ತೋರಿಸದೆ, ಸ್ವಪ್ರತಿಭೆ ಹೊಂದಿದ ಅವರಿಗೆ ಮೂಲಭೂತ ಸೌಲಭ್ಯಗಳನ್ನು ತೋರುವ ಕೆಲಸ ಸಮಾಜ ಮಾಡಿ ಅವರು ನಮ್ಮಂತೆ ಮನುಷ್ಯರೆಂದು ತೋರಿಸಬೇಕು ಎಂದು ಹಿರಿಯ ಸಾಹಿತಿ ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್ ಅಭಿಮತ ವ್ಯಕ್ತಪಡಿಸಿದರು. ವಿಕಲಚೇತನರ ಸಮಾವೇಶ ಪ್ರಶಸ್ತಿ ಪ್ರದಾನ ಸನ್ಮಾನ ಸಮಾರಂಭದಲ್ಲಿ ವಿಶೇಷ ಉಪನ್ಯಾಸ ನೀಡುತ್ತಾ ಮಾತನಾಡಿದರು. ಮನುಷ್ಯ ಹುಟ್ಟುವ ಮೊದಲು ತಾಯಿಗರ್ಭದಲ್ಲಿ, ನಂತರ ಅಂಗವೈಕಲ್ಯ ಕಂಡು ಬಂದಿದೆ. ಆದರೆ ಅವರು ತಮ್ಮ ಸ್ವಸಾಮರ್ಥ್ಯ ಮೂಲಕ ಎಲ್ಲ ಕ್ಷೇತ್ರದಲ್ಲಿ ಮುಂದೆ ಬಂದಿದ್ದಾರೆ. ಅವರನ್ನು ನೋಡುವ ದೃಷ್ಟಿ ಬದಲಾಗಬೇಕೆಂದರು. ಬೀದರ್ ಜಿಲ್ಲಾ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಅಧಿಕಾರಿ ಮಹಾದೇವ್ ಮುಂಗಲೆ ಉದ್ಘಾಟಿಸಿ, ಇಂತಹ ಸಮಾವೇಶ ಮಾಡುವುದು ಒಳ್ಳೆಯ ಕಾರ್ಯವೆಂದರು. ಮುಖ್ಯ ಅತಿಥಿಯಾದ ಪತ್ರಕರ್ತ ಬಸವರಾಜ್ ಕೌಟೆ ಮಾತನಾಡಿ, ಅಂಗವಿಕಲರು ನಾವೆಂದು ಹಾಗೆ ಕೂಡಬಾರದು, ನಮ್ಮ ಸಾಮರ್ಥ್ಯ ತೋರಿಸಬೇಕೆಂದರು. ನೇತೃತ್ವ ವಹಿಸಿದ ಮಹಾಲಿಂಗ ದೇವರು, ಅಂಗವಿಕಲರನ್ನು ಕೀಳಾಗಿ ಕಾಣಬಾರದು, ಅವರಲ್ಲಿ ಎಲ್ಲ ಅರ್ಹತೆ ಇದೆ, ಓದಿ ಶಿಕ್ಷಣ ಪಡೆದು ಮುಂದೆ ಬರಲು ಕರೆ ನೀಡಿದರು. ಆಹಾರ ಶಿರಸ್ತೇದಾರ ನಿಂಗಯ್ಯ ಹಿರೇಮಠ್ ಉಪಸ್ಥಿತಿ ಇದ್ದರು. ಅಧ್ಯಕ್ಷತೆಯನ್ನು ಅಂಗವಿಕಲರ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ ಶಾಂತಪ್ಪ ಸಂಗಾಮಿ ವಹಿಸಿದ್ದರು. ಆಶೀರ್ವಚನ ನೀಡಿದ ಪೂಜ್ಯ ಪಂಚಾಕ್ಷರಿ ಸ್ವಾಮೀಜಿ ಅವರು ಮಾತನಾಡಿ, ವಿಕಲಚೇತನ ಎಂಬ ಅಸಹಕಾರ ಬೇಡ, ಸಮಾಜದಲ್ಲಿ ಅನೇಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದು ಕಂಡರೆ ನಾವೆಲ್ಲ ನಾಚಬೇಕೆಂದರು. ಇಂತಹ ಕೆಲಸ ನಿರಂತರ ಮಾಡಬೇಕೆಂದರು. ಶಿವಯೋಗಿ ರತ್ನ ಪ್ರಶಸ್ತಿ ಪುರಸ್ಕೃತರು ಸಂತೋಷ್ ದಾಯ್ಗೊಂಡ್, ಶಿಕ್ಷಣ ಲಾಲ್ ಮಹದ್ ಕಲ್ಮೋಡ್, ಆಡಳಿತ ಶಿವಕುಮಾರ್ ಪಾಟೀಲ್, ಸಂಯೋಜಕರು ಶಿವಕುಮಾರ್ ಬಿರಾದರ್, ಅಧಿಕಾರಿ ಮನೋಜ್ ಕುಮಾರ್ ಕಾಂಬ್ಳೆ, ಪರಿಸರ ಸುನಿಲ್ ಮಲಗೆ, ಸಮಾಜ ಕ್ಷೇತ್ರದ ಸಾಧಕರಿಗೆ ಪ್ರದಾನ ಮಾಡಲಾಯಿತು. ಶತಸಿರಿ ಪ್ರಶಸ್ತಿ 102 ವರ್ಷದ ಶತಾಯುಷಿ ರುಕ್ಮಿಣಿಬಾಯಿ ವಿಠಲ ವಾಗ್ಮಾರೆ, ಶ್ರದ್ಧಾಂಜಲಿ ಶ್ರವಣ ನ್ಯೂನತೆಯುಳ್ಳ ಮಕ್ಕಳ ಶಾಲೆ ಮಕ್ಕಳಿಂದ ದೇಶಪ್ರೇಮ ನೃತ್ಯ, ನಾಡಗೀತೆ, ವಚನಗೀತೆ ಎನ್ನ ಹುಮಾನ್ಬಾದ್, ಮಾಣಿಕ ಪ್ರಭು ಅಂಧ ಮಕ್ಕಳ ಶಾಲೆ ಮಕ್ಕಳು ಹಾಡಿದರು. ಸುರೇಶ್ ಕಾನ್ಕೇರ್ ಸ್ವಾಗತಿಸಿದರು. ನಿತ್ಯಾನಂದ್ ಮಂಟಾಳ್ಕರ್ ನಿರೂಪಿಸಿದರು. ಸೂರ್ಯಕಾಂತ್ ಭೋಸ್ಲೆ ವಂದಿಸಿದರು. ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ, ಬಸವ ಕಲ್ಯಾಣ. ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಂಡಿದ್ದೇವೆ. ಇದು ಲಿಂಗೈಕ್ಯ ಪೂಜ್ಯ ಶಿವಯೋಗಿ ಸ್ವಾಮೀಜಿಯವರ 35ನೇ ಮಹೋತ್ಸವದ ಪ್ರಯುಕ್ತವಾಗಿ ಇಂದು ವಿಕಲಚೇತನರಿಗೆ ಪ್ರಶಸ್ತಿ ಪ್ರದಾನ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ದೇವ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಪಂಚಾಕ್ಷರಿ ಸ್ವಾಮೀಜಿಯವರ ಪಾದಾರಗಳಿಗೆ ನನ್ನ ಮಂಡಲವನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತಹ ಮಹಾದೇವ್ ಮುಳೇಕರವರಿಗೂ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಶಾಂತಪ್ಪ ಸಂಗಾವಿ ಅವರಿಗೂ ಹಾಗೂ ಉಪನ್ಯಾಸನೆಲ್ಲ ಆಗಮಿಸಿರ್ತಕ್ಕಂತಹ ಡಾಕ್ಟರ್ ಸಿದ್ದಪ್ಪ ಎಸ್ ಪಾಟೀಲ್ ಅವರು ಹಾಗೂ ನಮ್ಮ ಮಾರ್ಗದರ್ಶಕರು ಆಗಿದ್ದಾರೆ. ಹಾಗೂ ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ಹಾಗೂ ಕೆಳಗಡೆ ಕುಳಿತಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ನನ್ನ ಭಕ್ತಿಯ ಶರಣ ಸಮರ್ಥನೆಯನ್ನು ಸಲ್ಲಿಸುತ್ತಾ, ಇವತ್ತು ನಾವು ಶಿವಯೋಗಿ ಸ್ವಾಮೀಜಿಯವರ ಸ್ಮರಣೋತ್ಸವದ ಪ್ರಯುಕ್ತವಾಗಿ ಇವತ್ತು ವಿಕಲಚೇತನರ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಯಾಕಪ್ಪ ಅಂತಂದ್ರೆ ಇವತ್ತು ವಿಕಲಚೇತನರು, ಯಾಕಂದ್ರೆ ಈ ವಿಕಲಚೇತನರು ಅಂತಂದ್ರೆ ಅಸಮರ್ಥ ಉಳ್ಳವರು ಅಂತ ತಿಳ್ಕೊಂಡಾಗ, ಯಾಕಂತಂದ್ರೆ ವಿಕಲಚೇತನರು ಅಂತಂದ್ರೆ ಅವ್ರಿಗೆ ಯಾವುದೇ ಇದಿಲ್ಲ. ಯಾಕಂದ್ರೆ ಎಲ್ಲ ತಂದೆ ತಾಯಿಗಳು ಎಲ್ಲ ಫಂಕ್ಷನ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅವರಿಗೆಲ್ಲ. ಯಾಕೆ ಇವ್ರು ಯಾರಂತಂದ್ರೆ ನನ್ನ ಮಗಳ್ರಿ ಅಂತ ಹೇಳಕ್ ನಾಚಿಕೆ ಬರ್ತಾರೆ, ಅಲ್ಲಿ ಪರಿಚಯ ಮಾಡಿಕೊಡೋದಿಲ್ಲ. ಇವತ್ತು ನಾವು ನೋಡಿರ್ಬೋದು, ವಿಕಲಚೇತನರು ಸಹಿತ ಒಳ್ಳೆಯದಾಗಿರ್ತಕ್ಕಂತಹ ಕಾರ್ಯಗಳನ್ನು ಮಾಡಿದ್ದಾರೆ, ಒಳ್ಳೆಯದಾಗಿರ್ತಕ್ಕಂಥ ಸಾಧನೆಗಳು ಮಾಡಿದ್ದಾರೆ. ಹಾಗಾಗಿ ಇಂತಹ ಕಾರ್ಯಗಳನ್ನು ಗುರುತಿಸುವ ಕೆಲಸ ನಮ್ಮ ಮಠಗಳಿಂದ ಆಗಬೇಕಾಗಿದೆ. ಅದಕ್ಕಾಗಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ. ಇವತ್ತು ವಿಕಲಚೇತನರಿಗೆ ಅವರದೇ ಆಗಿರ್ತಕ್ಕಂಥ ಶಿಕ್ಷಣಗಳಿವೆ. ಅವರು ಶಿಕ್ಷಣವನ್ನು ಪಡೆದುಕೊಂಡು ಆಹಾರ ನಿಂಬುವಂತ ಕೆಲಸ ಮಾಡ್ಬೇಕು. ಯಾಕಂತಂದ್ರೆ ನಿಮ್ಮ ಆಹಾರವನ್ನು ನೀವೇ ಪಡೆದುಕೊಳ್ಳುವಂತ ಕಾರ್ಯ ಮಾಡ್ಬೇಕು, ಅಂತಹ ಶಿಕ್ಷಣವನ್ನು ಪಡೆಬೇಕು. ಯಾಕಂತಂದ್ರೆ ಯಾವುದೇ ಗೌರ್ಮೆಂಟ್ ಅದು ಇದು ಅಂತ ಅವ್ರ ಮೇಲೆಲ್ಲ ಅವಲಂಬಿತವಾಗಿರಬಾರ್ದು. ಯಾರೋ ಕೈ ಕೊಡ್ತಾರೆ ಗೊತ್ತಿಲ್ಲ. ನಿಮ್ಮ
ಏನ್ ಇದು ಇರ್ತದಲ್ಲ ಎಲ್ಲ ಶಿಕ್ಷಣ ಕಲ್ತಿದ್ದೆಲ್ಲ ಅದರ್ಲಿಂದಾನೇ ನಿಮ್ಮ ಗುರಿಗಳನ್ನು ಮುಟ್ಟುವಂತ ಕನಸುಗಳನ್ನು ನೀವು ಆಗ್ಬೇಕು. ಹಲವತ್ತು ನೀವು ಬೇಕಾದಷ್ಟು ಪರಿಶ್ರಮಗಳನ್ನು ಪಡಬೇಕಾಗಿದೆ. ಯಾಕಪ್ಪ ಅಂತಂದಿದ್ರೆ ಇವತ್ತು ನೋಡ್ರಿ, ಯಾರು ಇಲ್ಲಿ ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ನೋಡಿದ್ದೆ. ಯಾಕಂತಂದ್ರೆ 2 ಟೈಮ್ ಇಲ್ಲ ಅವರಿಗೆ, ಅವರು ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಮತ್ ಇವತ್ತಿನ ದಿವಸ ಇನ್ನೊಬ್ರು ಏನಂತಂದ್ರೆ ಅವರಿಗೆ ಇನ್ನೊಬ್ಬ ಹ್ಯಾಂಡಿಕ್ಯಾಪ್ ಅದಾನ, ಅವನು ಕೂಡ ಇವತ್ತು MBBS ಪರೀಕ್ಷೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಪಾಸು ಆಗಿದ್ದಾರೆ. ಹಾಗಾಗಿ ಇಷ್ಟೇ ನನ್ನ ಮಾತುಗಳನ್ನು ಮಾಡಿ ವಿರಾಮ. ಶ್ರೀ ಗುರು ಬಸವಲಿಂಗಾಯ ನಮಃ. ಲೋಕದಂತೆ ಬಾರರು, ಲೋಕದಂತೆ ಇರರು, ಪುಣ್ಯದಂತೆ ಭಕ್ತರು, ಜ್ಞಾನದಂತೆ ಮುಕ್ತರು, ನಿಮ್ಮ ಶರಣರು 6 ಮುಖ್ಯಮಾಚಿತ್ರ ಗುಜರಾತ್ನವರ ದೇವ. ಪ್ರಪ್ರಥಮವಾಗಿ ತಥಾಗತ ಭಗವಾನ್ ಗೌತಮಬುದ್ಧ ಬಸವಣ್ಣನವರ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನನ್ನ ಹೃದಯ ಕಮಲದಲ್ಲಿ ನೆನೆಸುತ್ತಾ, ಹಾಗೂ ಇವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿದಂಥ ಹಿರಿಜೀವಿಗಳಾದಂಥ ನಮ್ಮ ಮಠದ ಪರಮ ಭಕ್ತರಾದಂಥ ಶಾಂತಪ್ಪ ಸಂಗಾಣಿಯವರೇ, ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕೆ ಬಂದಂತ ಮಹಾದೇವ ಮುಗಳೆಯವರೇ, ಹಾಗೂ ಈ ಕಾರ್ಯಕ್ರಮದ ವಿಶೇಷ ಉಪನ್ಯಾಸವನ್ನು ನೀಡಲಿಕ್ಕೆ ಬಂದಂತ ನಮ್ಮ ಮಠದ ಪರಮ ಭಕ್ತರಾದಂಥ ಹಾಗೂ ನಮ್ಮ ಕಾರ್ಯಕ್ರಮದ ಸಮ್ಮೇಳನಗಳ ಸಂಯೋಜಕರಾದಂಥ ಡಾಕ್ಟರ್ ಎಸ್ ಪಾಟೀಲ್ ಅವರೇ, ವೈಷ್ಣವ ಪಾಟೀಲ್ ಅವರೇ, ಹಾಗೂ ಮುಖ್ಯ ಅತಿಥಿಗಳಾದಂಥ ನಮ್ಮ ನಿಂಗೆ ಹಿರೇಮಠ ಅವರೇ, ಹಾಗೂ ಬಸವರಾಜ್ ಕೋಟೆ ಅವರು, ಭಕ್ತಿಗೀತೆ ಪ್ರದರ್ಶನ ಮಾಡಿದಂತ ಶ್ರದ್ಧಾಂಜಲಿ ಶ್ರವಣ ನೃತ್ಯ ಮಕ್ಕಳ ಹಾಗೂ ಶಿಕ್ಷಕರಲ್ಲಿ, ಹಾಗೂ ನಾಡಗೀತೆ ಆಡಿದಂತ ಮಾಣಿಕ್ ಪ್ರಭು ಅಂಧ ಮಕ್ಕಳಲ್ಲಿ, ಹಾಗೂ ಯುವಕರನ್ನು ನಡೆಸಿಕೊಟ್ಟಂತ ನಮ್ಮ ನಿತ್ಯಾನಂದ ಮಂಟಾಳ್ಕರ್ ಅವರು, ಸ್ವಾಗತ ಭಾಷಣ ಮಾಡಿದಂತ ನಮ್ಮ ಸುರೇಶ್ ಎಸ್ ಕಾರೇಕರ್ ಅವರೇ, ಭಾಷಣ ಮಾಡಲಿಕ್ಕೇನು ವಿಷಯ ಇಲ್ಲ, ಸಮಯ ಬಹಳ ಆಗ್ಯದ. ಯಾಕಂದ್ರೆ ಎಲ್ಲರೂ ಅಂತಾರ ಬಡೋ ಮಠ ಅಂತ ಹೇಳಿ, ಬಡವ ಮಠನೂ ಅದೇ ಕರ್ತನು, ಕೊಡೋರು ಕೈಯೋರು ಕರುವಿಲ್ಲ, ಕೊಡೋರು ಕಡಿಮೆ ನನ್ನಲ್ಲಿ. ಯಾಕಂದ್ರೆ ಮಾಲಿಂಗದವರು ಹೋದಂಗ ಇವತ್ತಿನ ದಿವಸ ಮತ್ತೊಂದು ವಿಶೇಷತೆ, ಇವತ್ತು ದಿವಸಿ ಈ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಮಾಲಿಂಗದವರು ಮತ್ತೆ ಕಾರ್ಯಕ್ರಮದ ರೂಪರೇಷೆಯನ್ನು ತಯಾರು ಮಾಡಬೇಕಂತ ಸಂಕಲ್ಪವನ್ನು ನಡೆಸ್ಯಾರ ನಮ್ಮ ಧಮ್ಮದೀಪ ಕಾಶಿನಾಥ್ ಬೆಂಡೆ ಅವರು. ಯಾಕಂದ್ರೆ ಮಾನವದೇವರು ಇವತ್ತು ಬರ್ತಾರೆ, ನಿಜವಾದಂತದ್ದು ಅವ್ರು ಬರ್ತಾರೆ ಹುಟ್ಟ, ಆದ್ರೆ ಅವರಿಗೆ ಕೇಕ್ ಕಲಿಯೋದು ಪಸಂದ್ ಇಲ್ಲ. ಇವರು ಹೆಂಗೆ ಬರ್ತಡೇ ಮಾಡ್ಕೊಂಬೋದು ಅವ್ರಿಗೆ ಇಷ್ಟ ಇಲ್ಲ. ಅದಕ್ಕೆ ಏನು ಮಾಡಬೇಕು? ಈ ನಮ್ಮ ಬಸವರಾಜ್ ಕೌಟವರು, ನಮ್ಮ ವೈಷ್ಣವರ ಅಂಗವಿಕಲರಿಗೆ ಏನಂತಂದ್ರೆ ಇವರು ತುಚ್ಛವಾಗಿ ಕೀಳವಾಗಿ ಇದು ಮಾಡೋದು ಕಾಣಬಾರದು. ಅವ್ರನ್ನ ವಿಕಲ ಚೈತನ್ಯ ಸಂತ ಚೈತನ್ಯ ಅಂತಾರೆ ಗೊತ್ತು. ಆದ್ರೆ ಒಬ್ಬ DC ಆಗ್ಬೇಕಾದ್ರೆ 4 ಮಂದಿ ಕಣ್ಣಿಗಳವ್ರು ಬೆನ್ನತ್ತಾರೆ. ಒಬ್ಬ DC ಆಗ್ಬೇಕಾದ್ರೆ ಯೂಟ್ಯೂಬ್ನಾಗ ಫೇಸ್ಬುಕ್ದಾಗ ನೋಡೋಣ ನಾನು, ಒಬ್ಬ DC ಅಂಗವಿಕಲರೇ ಅವ್ರು. ಆ ಎಲ್ಲ ಕಣ್ಣಿದ್ದವರು ಕಾಲಿದ್ದವರು ಕೈಗಳು ಆಫೀಸರ್ ಕೈ ಕಟ್ಟವ್ರು ಅಂತಾರ. ಬಟ್ ಅವ್ರಿಗೆಲ್ಲ ನೀವು ಅಂಗವಿಕಲರು ನನಗೆ ಬರೋದು ಯಾರು ದೋಷ ಬರೋಲ್ಲ. ನಿಮ್ಮಲ್ಲಿ ಜ್ಞಾನ ಬೆಳಿಬೇಕು, ವಿದ್ಯಾವಂತರಾಗಬೇಕು, ದೊಡ್ಡ ಉದ್ಯೋಗಗಳು. ಈಗ ನೋಡಿ ಎಲ್ಲ ಅಧ್ಯಕ್ಷ ನಮ್ಮ ಇಂಡಿಯಾ ಮಟ್ಟಿಗೆ ತಲೆಬಾರಿಸೋರು ಪಕ್ಷಕ್ಕೆ ನಡ ಮತ್ತೆ 2 ಕಣ್ಣಿಲ್ಲ ಅವರು ಕಡಿಮೆ ಅದನ ಕಡಿಮೆ ಇಲ್ಲ.
ಏನಾಗಿತ್ತಂತ ಒಬ್ಬ ವಿದ್ಯಾರ್ಥಿ ಸಮಯದಲ್ಲಿ ಅವ ದೊಡ್ಡ ಕನ್ನಡ ಚಾಂಪಿಯನ್ ಆಗ್ಬೇಕಂದ್ರೆ ಒಂದು ಕನಸಿತ್ತು. ಕನ್ನಡ ಚಾಂಪಿಯನ್ ಆಗ್ಬೇಕಂದ್ರೆ ಒಂದು ಕನಸಿತ್ತು. ಏನೋ ಅಕಸ್ಮಾತ್ ಬೈಕ್ ಮೇಲೆ ಹೊರಟ ಒಂದು ಆಕ್ಸಿಡೆಂಟ್ ಆಗ ಅವ್ನ ಕೈಯಿಂದ ಹೋಗಿ ಹೋಯ್ತು, ಒಂದು ಕೈ ಹೋಗಿ ಹೊರತು. ಈಗ ಏನ್ ಕರೆಕ್ಟ್ ಆಡ್ತಾನೆ, ಏನ್ ಕುಸ್ತಿ ಪೈಲ್ವಾನ್ ಆಗ್ತಾನ. ನಾವು ಕುಸ್ತಿ ಪೈಲ್ವಾನ್ ಆದ್ರೆ ಕೇಳಿ ಬರ್ತಾರ ಅವ್ರಿಗೆ. ಅದಕ್ಕೆ ಆಕ್ರೋಶ ಹಾಕಿದ್ರು ಮನೆ ಕುಂತನತ್ತ. ಮನೆಯ ಕುಂತಾಗ ಏನದ ಅಂತಂದ್ರ ನಮ್ಮ ಶಾಂತಪ್ಪ ಸಾಗೇವಂತ ರಿಲೀಜಿವಿಗಳು ಮಾಸ್ತರ್ಗಳು ಯಾಕಪ್ಪ ಏನಾಯ್ತು, ಏನ್ ಮಾಡ್ತಾರ, ನಾನು ದೊಡ್ಡ ಕುಸ್ತಿ ಪೈಲ್ವಾನ್ ಆಗ್ಬೇಕಂದ್ರ ನಾನು ಹಂಗ್ ಮಾಡ್ಬೇಕಂದ್ರೆ ನನ್ನ ಪರಿಸ್ಥಿತಿ ಹಿಂಗ್ ಇದಕ್ಕೆ ಯಾಕಂದ್ರೆ ಕಲ್ತಿರೋ ನಾನು ಒಂದು ತೂಕ ಕಲ್ತೀನಿ, ಅದೇ ಒಂದೇ ತೂಕ ಕಲಿಯೋದ. ಆ ಒಂದೇ ತೂಕ ಕಲಿಸಿರೋದು ಅವನಿಗೆ. ಆ ಒಂದು ತೂಕ ಹೇಗೆ ಕಲಿಯೋದ್ ಗುరించి ಎಲ್ಲಿ ಕುಸ್ತಿ ಆಡೋದ್ರು ಅಲ್ಲಿ ಕೆಡವಿಗೆ ಯಾರಿಗೂ ಸಾಧ್ಯ ಇದ್ದಿಲ್ಲ. ಓಡ್ ಕಪ್ಪಿರೋದಂದ್ರೆ ಸಾಧ್ಯ ಅದು ನನ್ ಎಲ್ಲರೂ ಬರ್ಬೇಕು. ಇವ್ರು ಕೈ ಕುಂತ ಕೈ ಇರೋದನ್ನ ನೋಡ್ಕೊಂಡು ದೊಡ್ಡ ಪೈಲ್ವಾನ್ಗಳು ಒಂದೇ ಗರ್ಗಿ ಕೆಳಗೆ ಹಾಕ್ಬೇಕಂತ, ಒಂದೇ ಗರ್ಗಿ ಕೆಳಗೆ ಬೀಳ್ಬೇಕಂತ. ಹಾಗಾಗ ಪರೀಕ್ಷೆ ಮಾಡ್ತಾನ, ಇಂತಿಂತ ಮಂದಿ ಇಂತಿಂತ ಪೈಲ್ವಾನ್ ಅದರ, ನಾನು ಹಿಂಗೆ ಹಿಂಗೆ ಮಾಡ್ಬೇಕು, ನನಗೆ ಹೆಂಗೆ ಕೆಳಗೆ ಬೀಳಕಂತ ಪರೀಕ್ಷೆ ಮಾಡೋದು. ಆಮೇಲೆ ಎಲ್ಲವನ್ನ ವಿಶ್ವ ಚಾಂಪಿಯನ್ಶಿಪ್ ಗೆದ್ದ ತಕ್ಷಣ ಶಾಂತಪ್ಪ ಸಾಗಬೇಕಂತ ಆಗ ನನ್ನ ಕೈಯೇ ಇಲ್ಲ ಅಂತ ದೊಡ್ಡ ಪೈಲ್ವಾನ್ ಯಾವಾಗ ಸೋರಿಸ್ಲತ್ತಿದ್ರೆ ಕಾರಣ ಏನು ಅಂತ ಅಲ್ಲೋ ಮರೆಯ ನೀನು ಎಡಗೋ ಇಲ್ಲ, ನೀನು ಕೆಡಬೇಕಾದ್ರೆ ಎಡಗೈ ಹಿಡಿದು ಕೆಡೋದಾಗ ಮಾತ್ರ ನೀವು ಬೀಳೋದಲ್ಲ. ಅಂತ ಒಂದು ತೂಕ ಕೊಟ್ಟಿರೋದು, ಈ ತೂಕ ಹಿಡಬೇಕಾದ್ರೆ ನಿನಗೆ ಬಿಡಬೇಕಾದ್ರೆ ಆ ಎಡಗೈ ಹಿಡ್ಕೊಂಡೇ ಹೋಗ್ಬೇಕು. ಅದಕ್ಕೆ ನೀ ಯಾವ್ದು ಸೋಲಕ್ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಹಂಗ ಮನುಷ್ಯರೇ ಇವತ್ತಿನ ದಿವಸ ವಿಕಲ ಚೈತನ್ಯ ಅಂಗವಿಕಲರು ಕೆಲವರು ಅಂತಾರೆ, ಕೆಲವರು ಅಂತಾರ. ಅವ್ರು ಕರೆಯೋದ ಯಾರು ಕಡಿಮೆ ಈ ಕಾಲಕ್ಕೆ ಯಾರು ಕಡಿಮೆ ಅದಾರೇನು? ಇವತ್ತಾದ್ರೆ IAS ಆಫೀಸರ್ ಅದ ನೋಡ್ರಿ. ನಮ್ಮ ಅಣ್ಣ ಮಕ್ಕಳ ಪಾಪ ಎಷ್ಟು ಚಂದ ಟೀಚರ್ ಪಾಪ ನಿಂತು ಬರೀ ಬಡವರ ಕೈ. ಆ ದೇಶಕ್ಕಿಂತ ಹೆಂಗ ಅರ್ಥ ನೋಡ್ರಿ, ಮತ್ತು ಹ್ಯಾಂಗ ವ್ಯವಸ್ಥೆ ಮಾಡಿದ್ರು. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್